ಸಿಟಿ ರವಿ ಅವರಿಗೆ ಪೊಲೀಸರು ನೋಟಿಸ್ ಕೊಡೋಕೆ ಹೋದಂತಹ ಸಂದರ್ಭದಲ್ಲಿ ಅವರ ನಿವಾಸದಲ್ಲಿ ಇವತ್ತು ಹೈಡ್ರಾಮಾ ನಡೆದು ಹೋಗಿದೆ. ಇದೇ ವಿಚಾರವಾಗಿ ಪ್ರತಿಕ್ರಿಯಿಸಿರುವಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಸಿಟಿ ರವಿ ಅವರ ಬಂಧನ ಮಾಡೋದಕ್ಕೆ ಪೊಲೀಸರು ಬಂದಿದ್ರು, ನಾನ್ ಡಿಜಿ ಜೊತೆಯಲ್ಲಿ ಮಾತನಾಡಿದ್ದೀನಿ, ನಾಳೆ ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾದ್ರೆ ನಾವು ಹೊಣೆಯಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸಿಟಿ ರವಿ ಅವರ ಮನೆಗೆ ನೋಟಿಸ್ ಅಂಟಿಸಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯಿಸಿದ್ದು, ಪೊಲೀಸ್ ಠಾಣೆ ಕಾಂಗ್ರೆಸ್ ಕಚೇರಿ ಆಗ್ತಾ ಇದೆ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲಿ ಘೋಷಣೆಯಾಗುತ್ತೆ. ಆ ರೀತಿ ಘೋಷಣೆ ಕೂಗಿದ್ರು ಆಗ ಪ್ರತಿಕ್ರಿಯೆಯನ್ನ ತೆಗೆದುಕೊಳ್ಳಿಲ್ಲ ಅಥವಾ ಆಗ ಕ್ರಮವನ್ನ ತೆಗೆದುಕೊಳ್ಳೋಕೆ ಮೀನಾಮೇಷ ಎಣಿಸಿದ್ರು. ಈಗ ಹಗುರವಾಗಿ ಏನೋ ಒಂದು ಘೋಷಣೆಯನ್ನ ಕೂಗದಂತಹ ಟೈಮ್ನಲ್ಲಿ ಅಥವಾ ಏನೋ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಂತಹ ಟೈಮ್ನಲ್ಲಿ ಸೀದಾ ನೋಟಿಸ್ ಕೊಡೋಕೆ ಬರ್ತಾರೆ, ಬಂಧನ ಮಾಡೋಕೆ ಬರ್ತಾರೆ ಅಂತಂದ್ರೆ ಯಾವ ರೀತಿ ಇದು ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧವೂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮ್ಮ ನಾಯಕರಾಗಿರುವಂತಹ ಹಿರಿಯ ನಾಯಕರಾಗಿರುವಂತಹ ಸಿಟಿ ರವಿ ಅವರ ಹೇಳಿಕೆಯನ್ನ ಆಧರಿಸಿಕೊಂಡು ಪೊಲೀಸರು ಇವತ್ತು ನೋಟಿಸ್ ಕೊಡಕ್ಕೆ ಹೋಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತೇಳಿ ಹೋಗಿದ್ದಾರೆ ಅನ್ನೋ ಮಾಹಿತಿ ನನಗೂ ಕೂಡ ಸಿಕ್ತು. ತತ್ಕ್ಷಣ ನಾನು ಸಿಟಿ ರವಿ ಅವ್ರ ಜೊತೆಲೂ ಕೂಡ ಮಾತನಾಡಿದ್ದೇನೆ. ಅದಾದ ನಂತರದಲ್ಲಿ ಡಿಜಿ ಅವರಿಗೆ, ಸಲೀಂ ಅವ್ರಿಗೂ ಕೂಡ ಮಾತನಾಡಿ ನಾನು ಎಚ್ಚರಿಕೆಯನ್ನ ಕೊಟ್ಟಿದ್ದೇನೆ. ಈ ರೀತಿ ಹೇಳಿಕೆಗಳನ್ನು ಆಧರಿಸಿ ಸಿಟಿ ರವಿ ಅವ್ರನ್ನ ಬಂಧಿಸಿದ್ದೇ ಆದರೆ ನಾಳೆ ಕಾನೂನು ಸುವ್ಯವಸ್ಥೆ ಹದಗೆಡ್ತು ಅಂತ ಹೇಳಿದ್ರೆ ನಾವ್ಯಾರು ಕೂಡ ಜವಾಬ್ದಾರಿ ಆಗೋದಕ್ಕೆ ಸಾಧ್ಯ ಇಲ್ಲ. ನೀವು ಅವ್ರು ಯಾರೋ ಹೇಳ್ತಾರೆ, ಕಾಂಗ್ರೆಸ್ನವ್ರು ಹೇಳ್ತಾರೆ ಅಂತೇಳಿ ಅವರ ಒತ್ತಡಕ್ಕೆ ನೀವು ಮಣಿಬಾರದು. ನಮ್ದು ಕೂಡ ಕೇಂದ್ರ ಸರ್ಕಾರ ಇದೆ, ಈ ರೀತಿ ದಬ್ಬಾಳಿಕೆನ ನಾವು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನೀವುಗಳೇ ಜವಾಬ್ದಾರಿ ಅನ್ನೋ ಮಾತನ್ನು ಕೂಡ ನಾನು ಡಿಜಿ ಅವರು ಕೂಡ ಮಾತನಾಡಿ ಹೇಳಿದ್ದೇನೆ. ನಾನಿವತ್ತು ಗೃಹ ಸಚಿವರಿಗೆ ಕೇಳ್ತೇನೆ, ಪ್ರಿಯಾಂಕ ಖರ್ಗೆ ಅವರಿಗೆ, ನೀವೇನೋ ನಿನ್ನೆ ಮೊನ್ನೆ ಗೃಹ ಸಚಿವರಾಗಿದ್ದೀರಿ, ಯಾವ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರಲ್ಲ, ಏನ್ ಕಿತ್ಕೊಳಕಾಯ್ತು ನಿಮ್ ಸರ್ಕಾರ? ಹಾಗಾದ್ರೆ ಏನ್ ಕಿತ್ಕೊಂಡ್ರಿ? ಇವತ್ತು ಬಿಜೆಪಿ ನಾಯಕರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅದನ್ನ ಆಧರಿಸಿ ನೀವು ಅರೆಸ್ಟ್ ಮಾಡ್ತೀರಿ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನೀವೇ ಎದುರಿಸಬೇಕಾಗ್ತದೆ. ನೆನ್ನೆ ಕೂಡ ಬೆಂಗಳೂರಿನಲ್ಲಿ ನಡೆದಂತ ಘಟನೆ ಬಗ್ಗೆ ನಾನು ಉಲ್ಲೇಖ ಮಾಡಿದ್ದೇನೆ. ಯಾರೋ ಬಂದು ಕಂಪ್ಲೇಂಟ್ ಕೊಡ್ಲಿ, ಸ್ವೀಕಾರ ಮಾಡ್ತೀವಿ ಅಂತ ಹೇಳ್ತಾರೆ ಗೃಹ ಸಚಿವರು. ಒಬ್ಬ ಗೃಹ ಸಚಿವರಾಗಿ ಹೇಳ್ತಕ್ಕಂಥ ಮಾತಾ ಇದಾಗಾದ್ರೆ, ಹಾಗಾಗಿ ನಾನು ಪೊಲೀಸ್ ಹಿರಿಯ ವರಿಷ್ಠಾಧಿಕಾರಿಗಳನ್ನ ಹೇಳೋದಕ್ಕೆ ಇಚ್ಛಪಡ್ತೇನೆ, ದಯವಿಟ್ಟು ಎಲ್ಲವನ್ನ ಹಗುರವಾಗಿ ತೆಗೆದುಕೊಳ್ಬೇಡಿ. ಈಗಾಗಲೇ ರಾಜ್ಯದಲ್ಲಿ ಪೊಲೀಸ್ ಸ್ಟೇಷನ್ ಅಂತ ಹೇಳಿದ್ರೆ ಕಾಂಗ್ರೆಸ್ಸಿನ ಕಚೇರಿಗಳಿಗೆ ಇವತ್ತು ವರ್ತನೆ ಮಾಡ್ತಾ ಇದ್ದಾರೆ ಬಹುತೇಕ ಜಿಲ್ಲೆಗಳಲ್ಲಿ. ಕೈ ಮೀರಿ ಹೋಗಕ್ಕೂ ಮುಂಚೆನೆ ಪೊಲೀಸ್ ಅಧಿಕಾರಿಗಳು ಎಚ್ಚೆತ್ಕೋಬೇಕು ಅಂತೇಳಿ ತಮ್ಮ ಮುಖ್ಯ ನಾನು ಹೇಳೋದಕ್ಕೆ ಇಚ್ಛಪಡ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.